ಭಾಗ್ಯ ಯೋಜನೆ ಇಷ್ಟು ದಿನ 10 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಕೊಟ್ಟಿದ ಮೇಲೆ ಇನ್ನು ನಿಮ್ಮ ಮನೆಗೆ ಬೇಕಾದಂಥ ಎಲ್ಲ ಆಯಿಲ್ ಇರ್ಬೋದು ಇಂಥದ್ದು ಇನ್ಮೇಲೆ ಕಿಟ್ ಕೊಡ್ತೀವಿ, ಇಂದಿರಾ ಕಿಟ್ಟು ಅಂತ ಕಿಟ್ಟು ಕೊಡ್ತೀವಿ ಇನ್ಮೇಲೆ. ಸಾರ್ವಜನಿಕರ ಮನೆ ಬಾಗಿಲಿಗೆ ಆಡಳಿತ ಯಂತ್ರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಜನರು ತಮ್ಮ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಅಥವಾ ಅಹವಾಲು ಸಲ್ಲಿಸಲು ತಾಲೂಕು ಕೇಂದ್ರಗಳಿಗೆ ಅಲೆಯುವುದನ್ನು ತಪ್ಪಿಸಿ ಅವರ ಮನೆ ಬಾಗಿಲಿಗೆ ಆಡಳಿತ ಯಂತ್ರವನ್ನ ತರುವುದೇ ಜನಸ್ಪಂದನ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ತಹಸೀಲ್ದಾರ್ ಶ್ವೇತಾ ಬೀಗೆ ಅವರು, ಸಾರ್ವಜನಿಕರು ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಅಧಿಕಾರಿಗಳೇ ನಿಮ್ಮ ಗ್ರಾಮಕ್ಕೆ ಬಂದು ಅಹವಾಲು ಸ್ವೀಕರಿಸುತ್ತಿದ್ದಾರೆ. ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಎನ್ನುವುದು ನಮ್ಮ ಗುರಿಯಾಗಿದ್ದು, ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಲು ನಾವು ಸನ್ನದ್ಧರಾಗಿದ್ದೇವೆ. ಸಾರ್ವಜನಿಕರು ಈ ಸಭೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪತ್ರಗಳು, ಹಕ್ಕುಪತ್ರಗಳು, ದುರಸ್ತಿ, ಪೋಡಿ ದಾಖಲೆಗಳು, ಕಂದಾಯ ಗ್ರಾಮದ ಹಕ್ಕುಪತ್ರ ಹಾಗೂ ಜನನ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗರ್ಭಿಣಿ ಮಹಿಳೆಯರ ಸೀಮಂತ ಕಾರ್ಯಕ್ರಮದಲ್ಲಿ ಶಾಸಕರು ಸಾಂಪ್ರದಾಯಿಕವಾಗಿ ಬಾಗಿನ ನೀಡಿ ಗೌರವಿಸಿದ್ದಾರೆ. ಸಭೆಯ ನಂತರ ಶಾಸಕರು ಬತ್ತಲವಾರಪಲ್ಲಿ ಮತ್ತು ಗುಂತೂರುಪಲ್ಲಿ ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟಿಸಿದ್ದಾರೆ. ಮೂಗಿರೆಡ್ಡಿಪಲ್ಲಿ ಕೊತ್ತಕೋಟವಾಡ್ಲಪಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಒ ರಮೇಶ್, ಆರ್ಐ ಈಶ್ವರ್, ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ, ಪಿಡಿಒ ನಾರಾಯಣ ಸ್ವಾಮಿ, ಆಹನ ನಿರೀಕ್ಷಕರು ಪುಷ್ಪ, ಸಮಾಜ ಕಲ್ಯಾಣ ಇಲಾಖೆಯ ಮಂಜುಳಾ, ವಕೀಲರು ಚಂದ್ರಶೇಖರ್ ರೆಡ್ಡಿ, ಕೆಇಬಿ ಲಕ್ಷ್ಮೀನಾರಾಯಣ, ಸಿಡಿಪಿಒ ರಾಮಚಂದ್ರ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲನೇರ್ಪು. ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಪ್ರಾರಂಭವಾಗ್ತಾ ಆಗುತ್ತೆ. ಈ ಕಾರ್ಯಕ್ರಮವನ್ನ ತಾಲೂಕು ಆಡಳಿತದ ತಾಲೂಕ್ ಪಂಚಾಯತಿಯ ಸಹಯೋಗದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೆ ಕರೆತಂದು ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಲು ಇವತ್ತು ಆಗಮಿಸ್ತಾ ಇದ್ದಾರೆ. ನಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಪ್ರೀತಿಯಿಂದ ಮನೆ ಮಾಡ್ತಾ ಇದ್ದ ಬಂಧುಗಳೇ, ಅದೇ ರೀತಿ ಇವತ್ತು ಪ್ರತಿಯೊಂದು ಪಂಚಾಯತ್ಗೆ ನೀಡಿರತಕ್ಕಂತಹ ಒಂದು ಗುರಿಯಂತೆ ಇವತ್ತು ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 32 ಜನ ಫಲಾನುಭವಿಗಳಿಗೆ ಉಚಿತವಾಗಿ ಆಶ್ರಯ ನಿವೇಶನ ಹಕ್ಕುಪತ್ರಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅಭಿನಂದಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಶ್ರಯ ನಿವೇಶನ ಕೊಡ್ತಕ್ಕಂತಹ ಗುರಿಯನ್ನ ಸನ್ಮಾನ ಶಾಸಕರು ಹೊಂದಿದ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸತಕ್ಕಂತಹ ಶಾಸಕರು ನಮ್ಮ ಎಸ್ ಎನ್ ಸುಬ್ಬಾರೆಡ್ಡಿ ಸಾಹೇಬರು ಮನೆ ಹತ್ರ ಬಂದಾಗ ಬಹಳಷ್ಟು ಮುದುಕರು, ಮಹಿಳೆಯರು ಅವರ ಒಂದು ನೆರವನ್ನ ಪಡೀತಾ ಇದ್ದಾರೆ. ಇವತ್ತು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಿ ಒಳ್ಳೆ ಒಂದು ಮಕ್ಕಳನ್ನ ಪಡೆಯಲಿ, ನೀವು ಒಳ್ಳೆ ಆರೋಗ್ಯವಂತರಾಗ್ರಿ ಅಂತ ಹೇಳಿ ಆಶೀರ್ವದಿಸಿದ ಗೌರವ ಪ್ರತಿಯೊಂದು ಪಂಚಾಯತ್ಗೆ ನೀಡಿರತಕ್ಕಂತಹ ಒಂದು ಗುರಿಯಂತೆ ಇವತ್ತು ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 32 ಜನ ಫಲಾನುಭವಿಗಳಿಗೆ ಉಚಿತವಾಗಿ ಆಶ್ರಯ ನಿವೇಶನ ಹಕ್ಕುಪತ್ರಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅಭಿನಂದಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಶ್ರಯ ನಿವೇಶನ ಕೊಡ್ತಕ್ಕಂತಹ ಗುರಿಯನ್ನ ಸನ್ಮಾನ ಶಾಸಕರು ಹೊಂದಿದ ಒಂದು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸುಮಾರು ಒಂದು 300ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾರೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ, ಆಸ್ತಿಯಲ್ಲಿ ಕೆಇಬಿಗೆ ಸಂಬಂಧಪಟ್ಟಂಗೆ, ಮತ್ತು ಮನೆಗೆ ಸಂಬಂಧಪಟ್ಟಂಗೆ, ನಿವೇಶನಕ್ಕೆ ಸಂಬಂಧಪಟ್ಟಂಗೆ, ಆರೋಪ ಇದ್ರ ಬಗ್ಗೆ ಒಂದು 350 ಬಂದಿದೆ. ನಾವು ಹೆಚ್ಚು ಕಮ್ಮಿ ಒಂದು 350 ಫಲಾನುಭವಿಗಳಿಗೆ ಇದು ಆದೇಶ ಪತ್ರವನ್ನು ಇವತ್ತು ನಾವು ಮಾಡಿದ್ವಿ. ಹೆಚ್ಚು ಕಮ್ಮಿ ಈ ಕೊಟ್ಟಿರೋದು ಇವತ್ತು ತಗೊಂಡು ಅರ್ಜಿಗಳು 700ಕ್ಕೂ ಹೆಚ್ಚು ಫಲಾನುಭವಿಗಳು ಇವತ್ತು ಅಲ್ಲಿಗೆ ಆಯ್ಕೆಯಾಗಿದ್ದಾರೆ. ನನಗೆ ಜನಸ್ಪಂದನೆಯಿಂದ ಪಾಪ ಜನರು ತಾಲೂಕಕ್ಕೆ ಬಂದು ಅಲಿಯೋದು ಬೇಡ ಅಂತೇಳಿ ಜನಸ್ಪಂದನೆ ಎಲ್ಲ ಸ್ಪಂದನೆ ಸಿಗ್ತಾ ಇದೆ. ಇನ್ನಷ್ಟು ಈಗ ನಮ್ಮ ಚೇಳೂರು ತಾಲೂಕಿನಲ್ಲಿ ಇನ್ನೊಂದು 2 ಹಳ್ಳಿ ಬಿಟ್ಟಾಗಿದೆ. ಸೋಮನಾಥಪುರ ಮಾಡಬೇಕು, ರಾಷ್ಟ್ರೀಯ ಮಾಡಬೇಕು. ಇಷ್ಟೆಲ್ಲ 2 ಪಂಚಾಯತಿ ಮಾಡಬೇಕು. ಮ್ಯಾಕ್ಸಿಮಮ್ ಚೇಳೂರು ತಾಲೂಕಿನ ಎಲ್ಲ ಪಂಚಾಯತಿಗಳಲ್ಲಿ ಜನಸ್ಪಂದನೆ ಮಾಡಲಾಗಿದೆ. ಅದ್ರ ಜೊತೆಯಲ್ಲಿ
ಬತ್ತಲವಾರಪಲ್ಲಿ ಒಂದು RO ಪ್ಲಾಂಟ್ ಓಪನ್ ಮಾಡಿದ್ವಿ, ಗುಂಟೂರುಪಲ್ಲಿಯಲ್ಲಿ ಒಂದು RO ಪ್ಲಾಂಟ್ ಓಪನ್ ಮಾಡಿದ್ವಿ. ಈಗ ಸುಮಾರು ಜನಗಳಿಗೆ ಬೇಡಿಕೆ ಇತ್ತು. ನಲ್ಸಾನ್ಪಲ್ಲಿ ಪುಲ್ಗಲ್ ಕ್ರಾಸಿಂದ ನಮ್ಮ ಈ ಮೇನ್ ರೋಡ್ಗೆ ಚೇಲೂರು ಮೇನ್ ರೋಡ್ಗೆ ಆಲ್ಮೋಸ್ಟ್ ಅರ್ಧ ಆಗಿದೆ ನಲ್ಸಾನ್ಪಲ್ಲಿ. ಇವತ್ತು ಇಲ್ಲಿಂದ ಇಲ್ಲಿಗೆ 1,60,60,00,000 ಇವತ್ತು ಅನುದಾನ ಕೊಟ್ಟಿದ್ದೀನಿ, ಟೆಂಡರ್ ಆಗಿದೆ. ಈಗ ಗುದ್ಲಿ ಪೂಜೆ ಮಾಡಿದ್ವಿ. ಇನ್ನೂ ಕೆಲವು ರಸ್ತೆಗಳಿದೆ. ನೆಕ್ಸ್ಟ್ ನಮ್ಮ CM ಅವರು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಾಗ ಎಲ್ಲ ರಸ್ತೆಗಳು ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡೋಕ್ಕೆ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಿವಿಧ ಯೋಜನೆಗಳ ಫಲಾನುಭವಿಗಳು ಹಾಗೂ ಪತ್ರಿಕಾ ಮಿತ್ರದವರು ಅಂಡ್ ಆಲ್ ದ ತಾಲೂಕಾ ಲೆವೆಲ್ ಆಫೀಸರ್ಸ್ ಅಂಡ್ ಆಲ್ ದ ಕಾರ್ಯವೃಂದಕ್ಕೂ ವೆಲ್ಕಮ್. ಇವತ್ತು ಈ ಕಾರ್ಯಕ್ರಮ ಮೇಜರ್ ಆಗಿ ಎಲ್ಲ ಇಲಾಖೆಗಳು, ಎಲ್ಲ ತಾಲೂಕು ಮಟ್ಟದ ಇಲಾಖೆಗಳು, ಕಂದಾಯ ಇಲಾಖೆ ಆಗ್ಬೋದು, RDPR ಆಗ್ಬೋದು, CDPO ಆಗ್ಬೋದು ಅಂಡ್ ಆಲ್ ದ ಅಗ್ರಿಕಲ್ಚರ್, ಸೋಷಿಯಲ್ ವೆಲ್ಫೇರ್ ಎಲ್ಲ ಇಲಾಖೆಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳನ್ನು ನಾವು ಗುರ್ತಿಸಿದ್ದೇವೆ. ಈ ಫಲಾನುಭವಿಗಳಿಗೆ ಗುರ್ತಿಸೋದಾಗ್ಬೋದು ಅಥವಾ ಯೋಜನೆಗಳ ಅನುಷ್ಠಾನದಲ್ಲಾಗ್ಬೋದು ನಮ್ಮ SN ಸುಬ್ಬಾರೆಡ್ಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡಿರ್ತೇವೆ. ಅಂತ ಎಲ್ಲ ಫಲಾನುಭವಿಗಳಿಗೂ ಎಲ್ಲ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಭಾಗದಲ್ಲಿ ಯಾರಿಗೆ ಏನೇ ಸಮಸ್ಯೆ ಆಗ್ಬೋದು, ಯಾವುದೇ ಇಲಾಖೆಯಿಂದ ಆಗ್ಬೋದು, ಆ ಸಮಸ್ಯೆಗಳಿಗೂ ಜನಸ್ಪಂದನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಾ, ಈ ಕಾರ್ಯಕ್ರಮದ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಆಲ್.